ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾವು ಇವತ್ತು ಹೋಗ್ತಾ ಇದ್ದೀವಿ ಸಾಗರದಲ್ಲಿರುವಂಥ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ಸೊ ಗೈಸ್, ಇವತ್ತು ಈ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಈ ಸಿಗಂದೂರಿಗೆ ಹೋಗ್ಬೇಕಂದ್ರೆ ಫಸ್ಟ್ ನಾವು ಸಾಗರಕ್ಕೆ ಹೋಗಬೇಕಾಗುತ್ತೆ. ಸಾಗರಕ್ಕೆ ಬಸ್ಸಲ್ಲಾದರೂ ಹೋಗ್ಬೋದು, ಟ್ರೈನಲ್ಲಾದರೂ ಹೋಗ್ಬೋದು. ಸೊ ಈ ಸಾಗರದಿಂದ ನಾವು ಒಂದು ಗೌರ್ಮೆಂಟ್ ಬಸ್ಸಿಗೆ ಹತ್ಕೊಂಡು ಸೀದಾ ಸಿಗಂದೂರಿಗೆ ಹೋಗಬೇಕಾಗುತ್ತೆ. ಗೈಸ್, ಸಾಗರದಿಂದ ಸಿಗಂದೂರಿಗೆ ಸುಮಾರು 40 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿದ್ರೆ ಸುಮಾರು ಒಂದು 55 ರೂಪಾಯಿಗೆ ಟಿಕೆಟ್ ತೊಗೊತಾರೆ ಒಬ್ಬರಿಗೆ. ಸೊ ಲೇಡೀಸಿಗೆ ಗೊತ್ತಲ್ಲ, ಮಾಮೂಲಿ ಇನ್ನೇನು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ. ಈ ಸಿಗಂದೂರಿಗೆ ಫಸ್ಟು ಲಾಂಚಲ್ಲಿ ಹೋಗ್ತಿದ್ರು. ಸೊ ಅದಾದ ಮೇಲೆ ಈಗ ಸೇತುವೆ ಮೇಲೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಫಸ್ಟು ಈ ಲಾಂಚಲ್ಲೇ ಹೋಗ್ತಾಯಿದ್ರು. ಗೈಸ್, ಈ ಸೇತುವೆ ಸುಮಾರು 6 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದು ಬಂದ್ಬಿಟ್ಟು ಶರಾವತಿ ನದಿಯ ಅಡ್ಡಲಾಗಿ ನಿರ್ಮಾಣ ಮಾಡಲಿದ್ದಾರೆ ಅಂತ ಹೇಳ್ತಾರೆ. ಸೊ ಇದನ್ನ ಹೊಳೆ ಬಾಗಿಲು ಅಂತ ಕರೀತಾರೆ, ಅಂದರೆ ಸಿಗಂದೂರು ದೇವಸ್ಥಾನದ ಹೊಳೆ ಬಾಗಿಲು ಅಂತ ಕರೀತಾರೆ. ನೋಡ್ತಾ ಇದ್ರಲ್ಲ, ಇದೇ ಸಿಗಂದೂರು ಸೇತುವೆ. ನೋಡ್ತಾ ಇದ್ರಲ್ಲ, ನಾವಿವಾಗಿದ್ದೀವಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಎದುರುಗಡೆ. ಸೊ ನಾವಿವಾಗ ಫಸ್ಟು ನೋಡ್ತಾ ಇದ್ರಲ್ಲ, ಈ ಬಸ್ಸಲ್ಲಿ ಬಂದುಬಿಟ್ಟು ಸಾಗರದಿಂದ ಸಿಗಂದೂರು, ಸಿಗಂದೂರು ಟು ಸಾಗರ ಈ ಬಸ್ಸು. ಸೊ ಈ ಬಸ್ಸು ರಿಟರ್ನ್ ಕೂಡ ಮತ್ತೆ ಸಾಗರಕ್ಕೆ ಹೋಗುತ್ತೆ. ನಾವು ಬೇಗ ದರ್ಶನ ಮಾಡ್ಕೊಂಡು ಬಂದುಬಿಟ್ರೆ ಮತ್ತೆ ಅದೇ ಬಸ್ಸಿಗೆ ಹೋಗಬಹುದು. ನೀವು ಪ್ರೈವೇಟ್ ವೆಹಿಕಲ್ ತಂದರೆ ನೋಡ್ತಾ ಇದ್ರಲ್ಲ, ಇಲ್ಲಿ ಪಾರ್ಕಿಂಗ್ ಅಂತ ಜಾಗಗಳು ಎಷ್ಟಿದೆ. ಸೊ ನೋಡ್ತಾ ಇದ್ರಲ್ಲ, ಮಳೆಗಾಲದಲ್ಲೂ ಸ್ವಲ್ಪ ಜಾಗ ಇದೆ. ಆದಷ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ಅಂದರೆ ಎಲ್ಲ ರಜೆ ಇರೋದ್ರಿಂದ ಫ್ರೀಯಾಗಿ ಬಂದುಬಿಟ್ಟಿದ್ದಾರೆ. ಸೊ ನೋಡ್ತಾ ಇದ್ದಾರಲ್ಲ, ಸೊ ಇಲ್ಲಿ ಮಿನಿಮಮ್ ಅಂದರೆ ಒಂದು 40 ನಿಮಿಷದೊಳಗೆ ದೇವರ ದರ್ಶನ ಮಾಡ್ಕೊಂಡು ಬಂದುಬಿಡಬಹುದು. ಸೊ ಬನ್ನಿ ಗೈಸ್, ಒಳಗಡೆ ಹೋಗಿಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರೋಣ. ಲೇಟ್ ಆಗಿಬಿಟ್ರೆ ಜನ ಜಾಸ್ತಿ ಆಗಿಬಿಡ್ತಾರೆ, ಅಂದರೆ ಆಮೇಲೆ 1 ಗಂಟೆ 2 ಗಂಟೆ ಗಟ್ಟಲೆ ಕಾಯಬೇಕಾಗುತ್ತೆ. ಸೊ ಫಸ್ಟ್ ಒಳಗಡೆ ಹೋಗಿಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಬನ್ನಿ. ನೋಡ್ತಾ ಇದ್ದಾರಲ್ಲ, ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದರೂ ಕೂಡ ಇಲ್ಲಿ ಆಲ್ರೆಡಿ ಕ್ಯೂ ನಿಂತಿದ್ದಾರೆ. ಸೊ ಇನ್ನು ಮಿನಿಮಮ್ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ನಾವಿವಾಗ ಇದ್ದೀವಿ ಸಿಗಂದೂರು ಚೌಡಮ್ಮ ದೇವಸ್ಥಾನದ ಎದುರುಗಡೆ. ವೆಯ್ಟಿಂಗ್ ಅಂದರೆ ಕಾಯ್ತಾ ಇದ್ದೀವಿ ಕ್ಯೂನಲ್ಲಿ. ಗಾಯ್ಸ್, ಈ ಚೌಡೇಶ್ವರಿ ದೇವಸ್ಥಾನ ಎದುರುಗಡೆ ಒಂದು ನಂದಿ ಕೂಡ ಇದೆ. ಸೊ ನೋಡ್ತಾ ಇದ್ರಲ್ಲ, ಅದಕ್ಕಂತ ಒಂದು ಶೆಡ್ ಮಾಡಿದ್ದಾರೆ. ಸೊ ಅದು ಒಂದು ಮರಿನೂ ಹಾಕಿದೆ. ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ದೇವರಿಗೆ ಬಿಟ್ಟಿರುವಂಥದ್ದು, ಹಂಗಾಗಿ ಅಲ್ಲೇ ಶೆಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹುಲ್ಲು ಗಿಲ್ಲು ಅಂತ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ನಾವಿವಾಗ ಸೀದಾ ಸಿಗಂದೂರು ಚೌಡೇಶ್ವರಿ ದೇವರ ದರ್ಶನ ಮಾಡ್ಕೊಂಡು ಸೀದಾ ಹೊರಗಡೆ ಹೋಗಿ ಮತ್ತೆ ಮೇಲ್ಗಡೆ ಕ್ಷೇತ್ರಪಾಲನ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಸೊ ಬನ್ನಿ, ಫಸ್ಟು ಕ್ಷೇತ್ರಪಾಲ ದರ್ಶನ ಮಾಡ್ಕೊಂಡಾದ್ಮೇಲೆ ತಿಂಡಿ ತಿನ್ನಕ್ಕೆ ಹೋಗೋಣಂತೆ. ಗೈಸ್, ಈ ಸಿಗಂದೂರು ಕ್ಷೇತ್ರದ ಕ್ಷೇತ್ರಪಾಲಕ ಯಾರು ಅಂದರೆ ಭೂತರಾಯ ಸ್ವಾಮಿ. ಸೊ ಈ ಭೂತರಾಯನಿಗೆ ಒಂದು ಲಿಂಬೆಹಣ್ಣು ಹಾಕಿ ಹೋಗ್ಬಿಟ್ರೆ ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗುತ್ತೆ. ಅಂದರೆ ನೀವು ಅಂದ್ಕೊಂಡಿರೋದು, ನೀವು ಯಾವುದೇ ಕೆಟ್ಟ ಗ್ರಹಗತಿಗಳು ಅವು ಯಾವ ಹಿಂಬಾಲಿಸಲ್ಲ ಅಂತ ನಂಬ್ತಾರೆ. ಸೊ ನಾನು ಅದೇ ಯಾವುದೇ ಥರ ಲಿಂಬೆಹಣ್ಣು ಅದು ಇದು ಏನೋ ನನಗೆ ಆ ಥರ ಏನೂ ಗೊತ್ತಿಲ್ಲ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ನೋಡಿ ಮಾಡಿರೋರು ಗೊತ್ತಿದ್ರೆ ಗೊತ್ತಿರೋರು ಕಮೆಂಟ್ ಮಾಡಿ. ಸೊ ನೋಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಲಿಂಬೆಹಣ್ಣು. ಸೊ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಲಿಂಬೆಹಣ್ಣನ್ನು ಅವರು ಕೊಡ್ತಾರೆ. ಅಮೌಂಟ್ ಕೊಟ್ಟರೆ ನಿಮಗೆ ಎಷ್ಟು ಬೇಕಷ್ಟು ಲಿಂಬೆಹಣ್ಣು ಕೊಡ್ತಾರೆ. ಆ ಭೂತರಾಯನಿಗೆ ಹೋಗ್ಬಿಟ್ಟು ನೀವು ಆ ಲಿಂಬೆಹಣ್ಣು ಚೂಸ್ಬಿಟ್ಟು ಬರೋದು. ಅದೇನು ಮಾಡ್ತಾರೋ ಅದು ಹೆಂಗೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಹರಕೆ ಒಪ್ಪಿಸ್ಕೊಂಡು ಬರಬಹುದು. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಈ ಭೂತರಾಯನ ಸ್ವಾಮಿ ಎದುರುಗಡೆ ಇರುವಂತಹ ಒಂದು ಜಾಗ ಇದು, ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿಂದ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಎದುರುಗಡೆ ಪೂರ್ತಿಯಾಗಿ ನೋಡಬಹುದು. ಗೈಸ್, ನಾನಂತೂ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬಂದಾಯಿತು. ಸೊ ನೋಡ್ತಾ ಇದ್ರಲ್ವಾ, ಈಗ ದೇವ್ರ ದರ್ಶನ ಮಾಡ್ಕೊಂಡು
ದೇವಸ್ಥಾನ ಎದುರುಗಡೆ ನಿಂತಿದ್ದೆ. ಇಲ್ಲಿ ನೋಡ್ತಾ ಇದ್ರಲ್ವಾ, ಕೆಲವು ಅಂಗಡಿಗಳು ಓಪನ್ ಆಗಿದೆ, ಕೆಲವು ಅಂಗಡಿಗಳು ಓಪನ್ ಆಗಿಲ್ಲ. ಸೊ ನೀವು ತರುವಂಥ ಲಗೇಜು ಸ್ಲಿಪ್ಪರ್ಗಳಿಗೆಲ್ಲ ಒಂದೊಂದು ಕೌಂಟ್ರ್ ಇದೆ ಇಲ್ಲಿ. ಸೊ ಆ ಕೌಂಟ್ರಲ್ಲಿ ನೀವು ಇಟ್ಟು ಬರಬಹುದು. ಅಂದರೆ ಜಾಸ್ತಿ ಇಲ್ಲ, 2 ರೂಪಾಯಿಯಿಂದ 5 ರೂಪಾಯಿ ಇರುತ್ತೆ. ಕೌಂಟ್ರಲ್ಲಿ ಇಟ್ಟು ಬರಬಹುದು ಆರಾಮಾಗಿ. ಸೊ ಏನೊಂದು 40ರಿಂದ 50 ನಿಮಿಷದೊಳಗೆ ದೇವ್ರ ದರ್ಶನ ಮಾಡ್ಕೊಂಡು ಬರಬಹುದು. ಸೊ ನೋಡ್ತಾ ಇದ್ರಲ್ವಾ ಗಾಯ್ಸ್, ಇವಾಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಎದುರುಗಡೆ ಕೆಲವು ಅಂಗಡಿಗಳು ಓಪನ್ ಆಗಿದೆ. ಅಂದರೆ ಇವು ಇಲ್ಲೇ ಪರ್ಮನೆಂಟ್ ಆಗಿ ಇರುವಂಥ ಅಂಗಡಿಗಳು. ಅಂದರೆ ಇವು ಕೆಲವು ದಿವಸ ಇರುತ್ತೆ, ಕೆಲವು ದಿವಸ ಇರಲ್ಲ ಅಂತ ಆ ಥರ ಅಲ್ಲ. ಇಲ್ಲಿ ಪ್ರತಿದಿನ ಓಪನ್ ಆಗಿರುತ್ತೋ ಈ ಅಂಗಡಿಗಳು. ಗೈಸ್, ಟೈಮ್ ಬೇರೆ 10 ಗಂಟೆ ಆಗೋಗ್ಬಿಟ್ಟಿದೆ. ಹೊಟ್ಟೆ ಬೇರೆ ಫುಲ್ ಹಸಿತಾ ಇದೆ. ಫಸ್ಟು ಹೋಗಿ ತಿಂಡಿ ತಿನ್ನಬೇಕು. ನೋಡ್ತಾ ಇದ್ರೆ ಎದುರುಗಡೆ ಬೇರೆ ತಿಂಡಿ ಅಂಗಡಿ ಅಂದರೆ ಕ್ಯಾಂಟೀನ್ಗಳೆಲ್ಲ ಓಪನ್ ಆಗಿದೆ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದೆ. ಸೊ ನೋಡೋಣ ಬನ್ನಿ ಫಸ್ಟು ತಿಂಡಿ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದಿದ್ದೆ ಫಸ್ಟ್ ಇವರು ಇಡ್ಲಿ ಮತ್ತು ಪಲಾವು ಬಜ್ಜಿ ಅವೆಲ್ಲ ಇಟ್ಟಿದ್ರು. ಸೊ ನಾನು ಇವ್ರ ಹತ್ರ ಫಸ್ಟ್ ಒಂದು ಹಾಫ್ ಪಲಾವ್ ತೊಗೊಂಡೆ. ಪಲಾವು ಜೊತೆಗೆ ಒಂದು ಮೊಸರು ಬಜ್ಜಿ ಹಾಕಿಕೊಂಡು ತಿಂದಿದೆ. ಸೊ ಪಲಾವು ಪರವಾಗಿಲ್ಲ, 10ಕ್ಕೆ ಒಂದು 8 ಕೊಡ್ಬೋದು ಮಾರ್ಕ್ಸು. ಇಲ್ಲಿ ನೋಡ್ತಾ ಇದ್ರಲ್ಲ ಗಾಯ್ಸ್, ಮಳೆ ಅಂತೂ ಮುಕ್ಳಿ ಚೀಲ ಹರಿತಾ ಇದೆ. ಇಲ್ಲಿ ಮಾತ್ರ ಮಳೆ ಗಾಯ್ಸ್, ನೋಡ್ತಾ ಇದ್ರಲ್ವಾ, ಇಲ್ಲೂ ಸಿಗಂದೂರಲ್ಲೂ ಸಖತ್ತು ಮಳೆ ಇದೆ. ಅಂದರೆ ಇಲ್ಲಿಂದ ನಾವು ಇವಾಗ ಸಾಗರಕ್ಕೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಮಳೆ ಅಂದರೆ ಶೆಡ್ಡಲ್ಲಿ ಕೆಳಗಡೆ ನಿಂತಿದೆ, ಅಂದರೆ ಕ್ಯಾಂಟೀನ್ ಹತ್ರನೇ. ಇಲ್ಲಿಂದ ಸಾಗರಕ್ಕೆ ಹೋಗಬೇಕು ಅಂದರೆ 40 ಕಿಲೋಮೀಟ್ರ್ ಹೋಗಬೇಕು. ಅಂದರೆ ಇಲ್ಲಿ ಟೈಮ್ ಸರಿಯಾಗಿ ಬಸ್ಸು ಸಿಗುತ್ತೆ, ಅಂದರೆ 40 ನಿಮಿಷಕ್ಕಂತೂ ಬಸ್ಸು ಸಿಗುತ್ತೆ. ಸೊ ಇವಾಗ ನಾನು ಸೀದಾ ಸಾಗರಕ್ಕೆ ಹೋಗ್ಬಿಟ್ಟು ಸಾಗರದಿಂದ ಟ್ರೈನಲ್ಲಿ ಸೀದಾ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಸೊ ಬೆಂಗಳೂರಿಗೆ ಹೋಗ್ಬಿಟ್ಟು ಸೀದಾ ನಾನು ಮನೆಗೆ ಹೋಗ್ತೀನಿ. ಸೊ ಗಾಯ್ಸ್, ಇಲ್ಲಿಗೆ ನಮಗೆ ಈ ವಿಡಿಯೋ ಇಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಗಾಯ್ಸ್, ಪರವಾಗಿಲ್ಲ.